ಹಾಯ್ ಮಾಡಿ. ಎಲ್ಲಿಗೆ ಹೋಗ್ತಿದ್ದೀರಾ? ಶ್ರೀರಂಗಪಟ್ಟಣಕ್ಕೆ ಆಕ್ಟಿವಿಟಿ ಮಾಡಕ್ಕೆ ಹೋಗ್ತಿದ್ದೀವಿ. ಓ, ಆಕ್ಟಿವಿಟಿ ಮಾಡಕ್ಕೆ ಆಯ್ತು. ಆಮೇಲೆ ಹೋಗ್ತಿದ್ದೀರಾ? ಆಕ್ಟಿವಿಟಿ ಮಾಡಕ್ಕೆ ಶ್ರೀರಂಗಪಟ್ಟಣ ಏನು ಆಕ್ಟಿವಿಟಿ? ಇದು ACT ಆಕ್ಟಿವಿಟಿ. ಓಕೆ, ಆಮೇಲೆ ಸಿಗೋಣ ಗೈಸ್ ಬಸ್ ಸ್ಟ್ಯಾಂಡಲ್ಲಿ. ಬಾಯ್ 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 ಬಾಯ್. ಮಾಡ್ತಿರ್ತಾರೆ ನೋಡೋಣ. ಗೈಸ್ ಆಗಲೇ ಪೂಜೆ ಬಂದ್ಬಿಟ್ಟಿದ್ದಾಳೆ. ಫಸ್ಟ್ ಟೈಮ್ ಬೇಗ ಬಂದ್ಬಿಟ್ಟಿದ್ದಾಳೆ. ಅವಳು ಲೇಟಾಗಿ ಬರ್ತಾಳೆ ಅಂತ ನಾವು ಲೇಟಾಗಿ ಹೋದ್ವಿ. ಇವತ್ತು ಅವಳೆ ಬಂದು ಕೂತಿದ್ದಾಳೆ ಆಲ್ರೆಡಿ. ಹಾಯ್ ಗೈಸ್. ಸೊ ಈಗ ಎಲ್ಲ ಬಂದಿದ್ದೀವಿ ಶ್ರೀರಂಗಪಟ್ಟಣಕ್ಕೆ. ಅವ್ರು ನೋಡಿ ಆಗಲೇ ಹೋಯ್ತಾ ಬಿದ್ದವ್ರೆ. ಹಿಂದೆ ತಿರುಗಿಸ್ಕೊಂಡು ಏನು ಮಾತಾಡಿ ಎಲ್ಲಿಂದ ಕಾಣುತ್ತೆ? ಹಾಂ, ಸೊ ಗೈಸ್ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಬಂದ್ವಿ ಅಂತಿಂತ. ಟೈಮ್ ಎಷ್ಟು? 10:22. 9 ಗಂಟೆಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಿದ್ದು. ಕೊನೆಗೆ ಈಗ ಬಂದಿದ್ದೀವಿ. ಪ್ರಣತಿಯವ್ರು ಆಗಲೇ ಬಂದು ಕಾಯ್ತಿದ್ದಾರೆ. ಬನ್ನಿ ಹೋಗೋಣ. ಬಾಯ್. ಪ್ರಣತಿಯವರೇ ಹಾಯ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಷ್ಟೊತ್ತಿಗೆ ಬಂದ್ರಿ? ಓ, ಬೇಗ ಬಂದಿದ್ದಾರೆ ಕೈಸಿಯವ್ರು ಇವತ್ತು. ಪೂಜಾ ಅವರೇ? ಎಸ್, ನಾನು ಬೇಗ ಬಂದೆ. ನಂಗೆಲ್ಲ ಐಸ್ ಕ್ರೀಮ್ ಕೊಡಿಸ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಯ್ತು, ಕೊಡ್ಸದ ಬೊಮ್ಮ. ಗನ್ನೆ ಕಾ ಜ್ಯೂಸ್ 20 ರೂಪಾಯಿಗಿಲ್ಲ. ನೋಡಿ ಗೈ, ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ನಾವು ಲಾಸ್ಟ್ ಬಂದಿದ್ದು SCR ಆಕ್ಟಿವಿಟಿಗೆ. ಸುಮಾರು ಇನ್ನೂ ಜನ ಇದ್ರು. ಈ ಸಲ ನಾವು ಇಷ್ಟೇ ಜನ ಬಂದಿದ್ದೀವಿ. ಬನ್ನಿ ಹೋಗೋಣ ಗೈಸ್. ಈ ಕಡೆ ಬರೋಕ್ಕೆ ಪೂಜೆ ಸಿಟಿಯ ನೋಡಿ ಗೈಸ್. ಪಲ್ಲವಿ ಆಟೋದನ್ನ ಪರಿಚಯ ಮಾಡ್ಕೊಂಡಿದ್ಲು ಲಾಸ್ಟ್ ಟೈಮ್ ಬಂದಾಗ. ಈ ಸಲ ಆಟೋದವ್ನು ಕಂಡಿಡ್ಬಿಟ್ಟು ಹಿಂದೆ ಬಂದು ಕೇಳ್ದ. ನಾವು ಗೊತ್ತಿರೋರಲ್ವಾ ಹೋಗೋದನ್ಕ ಬಂದ್ವಿ. ನೋಡಿದ್ರೆ ಅದೆಲ್ಲ ಜೈಲ್ ಹತ್ರ ಬನ್ನಿ ಅಂದ್ಬಿಟ್ಟು ಜೈಲ್ ಹತ್ರ ಬೇಡ ಅಂದ್ಬಿಟ್ಟು ಅದೆಲ್ಲ ಒಯ್ತಿದೀವಿ ಜೈಲ್ ಹತ್ರ ಅಂತೆ. ಗೊತ್ತಿಲ್ಲ, ಬಿಸಿಲು ಕಣ್ಣು ಕುಗ್ತಿದೆ. ನೋಡೋಣ. ನಮ್ಮ ಪಲ್ಲವಿಯವ್ರು ಅದೆಲ್ಲ ಕರ್ಕೊಯ್ದವ್ರು ಅವ್ರ ಆಟೋದವ್ರ ಜೊತೆ. ಜ್ಯೂಸ್ ಕುಡಿಬೇಕಂತೆ. ಅಲ್ಲಿ ಗೋಲಿ ಸೋಡಾ ಕುಡಿಯೋದು. ನಡಿ ನಿಮಿಷ ಅಂದ್ರೆ ಗೋಲಿ ಸೋಡಾ ಬೇಡ, ಶುಗರ್ ಕೇನ್ ಜ್ಯೂಸ್ ಒಳ್ಳೇದಲ್ಲ ಅಲ್ವಾ ಗೈ? ಶುಗರ್ ಕುಡಿಬಾರ್ದು. ಏನಂತ ಕೋಕೋನಟ್ ವಾಟರ್ ಕುಡಿಸೋದ. ಓಕೆ ಗೈಸ್, ಬಾಯ್ ಬಾಯ್. ನೋಡೋಣ ಎಲ್ಲಿಗೆ ಹೋಗ್ತಿದೀವಿ ಅಂತ. ಸುಮ್ಮನೆ ಸುತ್ತಿಸ್ತವಳೆ ಪೂಜಾ ಸಿರ್ವಿ ಅವರೇ. ಪಲ್ಲವಿಯವ್ರ ಆಟೋದವ್ರಿಗೆಲ್ಲ ಬೈತಿದ್ದೀವಿ ಈಗ. ಪಲ್ಲವಿಯವ್ರ ಆಟೋದವ್ರಿದ್ದೆಲ್ಲ ಜೈಲ್ ಹತ್ರ ಕರೆಸ್ಬಿಟ್ಟು ಪೂಜಾವ್ರು ಎಳ್ನೀರು ಕುಡಿಸ್ತವ್ರೆ ಅಷ್ಟೇ ಗೈಸ್. ಹಾಯ್ ಗೈಸ್, ಇವಾಗ ನಾವು ಬಂದಿದ್ದೀವಿ ಸಮ್ಮರ್ ಪ್ಯಾಲೇಸ್. ಓಕೆ ನೋಡಿ, ಈಗ ಇಬ್ರು ಜಗಳಾಡ್ತಿದ್ದಾರೆ. ಪೂಜಾ ಮತ್ತೆ ಪಲ್ಲವಿ ಯಾರು ಶೂಟ್ ಮಾಡ್ಬೇಕು ಗೈಸ್. ಅವಳು ನೀಟಾಗಿ ಶೂಟ್ ಮಾಡಲ್ಲ, ಸುಮ್ಮನೆ ಗಿಡ್ಕೊಂಡು ಬಂದ್ಬಿಡ್ತಾಳೆ. ನಂದು ಫೋನ್ ನಂದು. ಈ ನನ್ ಮಕ್ಳು ಮತ್ತೆ ಶುರು ಮಾಡ್ತಾ ಫೋನ್ ನಿಂದಾದ್ರೆ ಏನು ಬ್ಲಾಗ್ ಮಾಡ್ತಿರೋದು ನಾವು. ಫೋನೇ ಕೊಡಲ್ಲ, ನೋಡ್ಕೊಂಡು ಕೊಡ್ಬೇಡ ಹೋಗು. ನಮ್ಮ ಹತ್ರ ಏನ್ ಫೋನ್ ಇಲ್ವಾ ಮಾಡಕ್ಕೆ? ಟ್ಯಾನ್ ಆಗ್ತಿದ್ಯಾ? ತುಂಬಾ ಟ್ಯಾನ್ ಆಗ್ತಿದೆ. ಓ ಮೈ ಗಾಡ್, ಬ್ಯೂಟಿ ಇಸ್ ಸೋ ಇಂಪಾರ್ಟೆಂಟ್. ಗೊತ್ತಿಲ್ಲ ಏನ್ ಮಾಡ್ಬೇಕಂತ ಸುಮ್ ಬಂದ್ಬಿಟ್ಟಿದೀವಿ ಇಲ್ಲಿಗ. ಸುಮ್ ನಡೀತಾ ಇದೀವಿ ಬಿಸಿಲಲ್ಲಿ. ಬಟ್ ವ್ಯೂ ತುಂಬಾ ಚೆನ್ನಾಗಿದೆ. ಟ್ರೀಸ್ ಎಲ್ಲ ಇದೆ, ಸಕ್ಕತ್ತಾಗಿ ಆದ್ರೂ ಗೈಸ್ ಮಾರ್ಕ್ಸ್ಗೋಸ್ಕರ ಅಲ್ವಾ ACT ಮಾರ್ಕ್ಸ್ಗೋಸ್ಕರ ಏನೇನ್ ಮಾಡ್ತಿದೀವಿ ನಾವು ನೋಡಿ. ಹಿಂಗೆಲ್ಲ ತಿರುಗಿದ್ರೆ ಚೆನ್ನಾಗಿದೆ ನೋಡಿ. ಹಿಂದೆ ಬಿಸಿಲು ಸ್ವಲ್ಪ ಟ್ಯಾನ್ ಆಗ್ಬಿಟ್ರೆ ಕಷ್ಟ. ಇಂಜಿನಿಯರಿಂಗ್ ಮಕ್ಕಳು ಕಷ್ಟ ಯಾರು ಅರ್ಥ ಮಾಡಿ. ಅಲ್ಲ, ಇಂಜಿನಿಯರಿಂಗ್ ಬಿಟ್ರೆ ಎಲ್ಲ ಮಾಡ್ತಿದೀವಿ ಅನ್ಕೊಳ್ಳಿ. ಇಂಜಿನಿಯರಿಂಗ್ ಅಲ್ಲಿ ಬಯಾಲಜಿ ಓದಿಸ್ತಾರೆ, ಆಂಟ್ರಪ್ರಿನರ್ಶಿಪ್ ಓದಿಸ್ತಾರೆ. ಅವ್ರಿಗೆ ಗೊತ್ತು ನಾವು ಇಂಜಿನಿಯರ್ಸ್ಗಳು ಒಂದೇ ಮಾಡಲ್ಲ ಅಂತ. ಹ್ಯೂಮನ್ ವ್ಯಾಲ್ಯೂಸ್ SCR ಅಂತ ಏನು ಓದಕ್ ಹೇಳ್ತಾರೆ ಮಾರ್ಕ್ಸ್ಗೋಸ್ಕರ. ಬಿಕಾಸ್ ದೇ ಆಲ್ಸೋ ನೋ ನಾವು ಮುಂದೆ ಹೋಗಿ ಬೇರೆ ಬೇರೆ ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಏಯ್ ಇದು ಏನಿದು ಸಮರ್ ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ ಬಂದ್ವಿ. ಆಕ್ಟಿವಿಟಿ ಫೋಟೋ ತಗೊಳ್ಳಂತ. ಇಲ್ಲಿ ಜನನೇ ಇಲ್ಲ ಗೈಸ್. ಏನಿಗೆ ಬಂದ್ವಿ? ಟಿಕೆಟ್ ಬರೀ 20 ರೂಪಾಯಿ ಕೊಟ್ಬಿಟ್ಟು ಬಂದ್ವಿ. ಸೊ ಎಲ್ರು ಚೆನ್ನಾಗಿ ಫೋಟೋ ಕೊಟ್ರು. ಕೇಳಿದ್ವಿ ಸರ್ ಆಕ್ಟಿವಿಟಿ ಹಿಂಗ್ ಫೋಟೋಸ್ ಬೇಕು ಅಂತ. ಅಲ್ರು ಕೋಆಪರೇಟ್ ನೀಟಾಗಿ ಮಾಡಿದ್ರು. ಎಲ್ಲ ಬಿಸಿಲಿಗೆ ಖುಷಿ ಆಯ್ತು. ಎಲ್ಲ ಗುಡ್ ಲಕ್ ಅಂತ. ಏನಂದ್ರೆ ಬಿಸಿಲು ಜಾಸ್ತಿ ಅಷ್ಟೇ, ನಡೆಯಕ್ಕಾಗಲ್ಲ. ಇಲ್ಲ,
ಕೋಪರೇಟ್ ಮಾಡಿದ್ರೆ 5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ನಮ್ದು ಕೆಲಸ, ಅಂದ್ರೆ ಆಕ್ಟಿವಿಟಿ ಮಾಡೋ ಕೆಲಸ. ಇದೊಂದು ಸೆಮ್ ಒಂದೇ ಸೆಮ್ ತಾನೇ ಇದು ಲಾಸ್ಟ್ ಆಕ್ಟಿವಿಟಿ. ಲಾಸ್ಟ್ ಆಕ್ಟಿವಿಟಿ ನದಿ. ಸೊ ಮುಗಿಸ್ತಿದ್ದೀವಿ, ನೆಕ್ಸ್ಟ್ ನೋಡೋಣ. ಒಂದು ಸಮ್ಮರ್ ಸೀಸನ್ ಅಲ್ಲಿ ಬಂದು ಇಲ್ಲಿ ರೆಸ್ಟ್ ಮಾಡ್ತಿದ್ದ ಅಂತ. ಸಮ್ಮರ್ ಪ್ಯಾಲೇಸ್ ಅಂದ್ರೆ ಬಿಸಿ ಬಿಸಿ ಇರುತ್ತೆ ಅಂತಿದ್ದಾಳೆ ನೋಡಿ ಗೈಸ್. ವಾಟ್ ಇಸ್ ದಿಸ್ ಬಿಹೇವಿಯರ್ ಪಲ್ಲವಿ? ಸಮ್ಮರ್ ಪ್ಯಾಲೇಸ್ ಅಂದ್ರೆ ಬಿಸಿ ಬಿಸಿ ಆಗಿರುತ್ತಂತೆ. ಹಾಯ್ ಗಾಯ್ಸ್, ಇವಾಗ ನಾವು ಗುಂಬಾಜ್ ಅಲ್ಲಿ ಇದೀವಿ. ಅವ ಫಾರಿನ್ ಲೇಡಿನ ವೆಲ್ಕಮ್ ಮಾಡಿ ಇವಳಿಗೆ ಟೂರಿಸಂ ಪ್ರಮೋಷನ್ ಮಾಡ್ತಾ ಇದೀವಿ ನಾವು. ಹಾಯ್, ವೇರ್ ಆರ್ ವಿ? ವಿ ಆರ್ ಇನ್ ಗುಂಬಾಜ್, ಯು ನೋ ಗೈಸ್. ಪೂಜಾ ಗುಂಬಾಜ್ ಅಲ್ಲಿ ಏನ್ ಫೇಮಸ್? ಗೋಲ್ 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 ಗೋಲ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನೋಡಿ ಗೈಸ್, ಕಾಲ್ ಜುಡ್ತಾ ಇದೆ ಅಂತ ಪೂಜಾ ಯಾವ ರೇಂಜ್ಗೆ PT ಉಷಾ ತರ ಓಡ್ತಾ ಇದ್ದಾಳೆ ಅಂತ. ಇದೇ ತರ ನೀವು ಓಡ್ಬೇಕಂದ್ರೆ ನೀವು ಗುಂಬಾಜಿಗೆ ಬನ್ನಿ ಅಷ್ಟೇ. ಬನ್ನಿ ಗೈಸ್, ನಮ್ ಜೊತೆ ನೀವು ಗುಂಬಾಜ್ನ ನೋಡಿ. ಗೈಸ್, ನಾವೀಗ ತ್ರಿವೇಣಿ ಸಂಗಮಗೆ ಅಂತ ಬಂದ್ವಿ. ಬರ್ತಿದ್ಯಾ? ಆದರೆ ಎಲ್ಲರೂ ಯಾರೂ ಹೋಯ್ತಿಲ್ಲ. ಪೂಜಾ ಪಾಪ ಅಲ್ಲಿ ಇದಿದೆ ನೋಡಿ. ಗೈಸ್, ನಂಗೆ ಬೋಟಿಂಗ್ ಹೋಗ್ಲಿಕ್ಕೆ ಯಾರು ಬರ್ತಿಲ್ಲ ಗೊತ್ತಾ ಗೈಸ್? ಯಾರು ಬರ್ತಿಲ್ಲ ಬೋಟಿಂಗ್. ಇವಳು ಬರ್ತಿಲ್ಲ ಗೈಸ್. ನಾನಂತೂ ನೀರಿಗೆ ಬರಲ್ಲ, ನಾನು ಅವಾಗ್ಲೇ ಅಂದಿದ್ದೆ. ಇವ್ರುಗಳು ಬರಲ್ಲ ಅಂತ ಯಾರು ಬೈ ಬಿಡ್ಲಿಲ್ಲ ಗೈಸ್. ಅವಾಗ್ಲೇ ಅವಳು ನೀರು ನೀರು ಬೋಟಿಂಗ್ ಅಂತ ಅಂದ್ಲು, ಯಾರು ಬೈ ಬಿಡ್ಲಿಲ್ಲ. ಈಗೆಲ್ಲ ಅದಕ್ಕೆ ಎಕ್ಸೈಟ್ಮೆಂಟ್ ಆಗಿ ಬಂದಿದ್ದು ಗೊತ್ತಾ ಬೋಟಿಂಗ್ಗೆ. ಬಟ್ ಇವ್ರು ಯಾರು ಬರ್ತೀವಿ ಹೆಂಗ್ ನಿಂತ್ಕೊಂಡಿದ ನೋಡಿ. ನಂಗೆ ನಿಜ ಬೋಟಿಂಗ್ ಇಲ್ಲಿ ಇಷ್ಟ ಇಲ್ಲ, ಒಂಥರ ಭಯ. ಕಂಟಿನ್ಯೂ ಮಾಡೋಣ ಗೈಸ್. ಪೂಜಾವ್ರನ್ನ ಮಾತಾಡ್ಬೇಕು, ತುಂಬಾ ಜೋಶಲ್ಲಿದ್ದಾರೆ. ಇವಾಗ ಇಷ್ಟು ಬಿಸಿಲಾಗ್ತದೆ, ಅವ್ರನ್ನ ಪೂಜಾವ್ರೆ. ಅಣ್ಣ ನನ್ ಕೈಯಲ್ಲಿ ಆಯ್ತು. ಪೂಜಾವ್ರೆ ತಿರುಗಿ ಪರವಾಗಿಲ್ಲ. ಊಟ ಏನ್ ಆರ್ಡರ್ ಮಾಡಿದೀರಾ ಪೂಜಾವ್ರೆ? ಅದೇ ಏನು ಗೈಸ್, ರಾಜಸ್ಥಾನಿ ಹುಡುಗಿ ಸೌತ್ ಇಂಡಿಯನ್ ಮೀಲ್ಸ್ ತಿನ್ಬೇಕು ಅಂದ್ಬಿಟ್ಟು ಇಲ್ಲಿ ಕರ್ಕೊ ಬಂದ್ವಿ. ಡಾಮಿನೋಸ್ ಬೇಡವಂತ ಒಳಗೆ, ಅದಕ್ಕೆ ಇಲ್ಲಿ ತಂದಿದ್ದೀನಿ. ಯಾವಾಗಲೂ ಸೌತ್ ಇಂಡಿಯನ್ ಮೀಲ್ಸ್ ಬಿಟ್ರೆ ಬೇರೆ ಏನೋ ತಿನ್ನಲ್ಲ. ನಮ್ಮ ಹುಡುಗಿ ಯಾವಾಗಲೂ ಬಟರ್ ಕುಲ್ಚಾ, ನಾನ್ ಈ ಥರನೇ ಚೈನೀಸ್ ಐಟಮ್. ಪಲ್ಲವಿ ಅವರು ತುಂಬಾ ಬಿಸಿಲಿತ್ತ ಶ್ರೀರಂಗಪಟ್ಟಣದಲ್ಲಿ, ಹಂಗಂತೀರಾ? ಇನ್ನೊಂದು ಮಿಸ್ ಆಗ್ಬಿಟ್ಟಿದೆ ಬೇರೆ ಕಡೆ. ನಿಮ್ಗೆಲ್ಲ ಸಿಕ್ಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಅವರ್ ನಂಬರ್ ನಾವು ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಅವ್ರ ಹತ್ರ ಕಳ್ದೋಗ್ಬಿಟ್ಟಿದ್ದಾರೆ, ಸಿಗ್ತಾ ಇಲ್ಲ. ಪ್ಲೀಸ್. ಅವರು ಸಾಧಾರಣ ಮೈಕಟ್ಟು, ಹೈಟ್ ನನಗಿಂತ ಒಂಚೂರು ಇದ್ದಾರೆ. ಓಕೆ ಗೈಸ್.